ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ನಿಮಗೂ ಕೂಡ ಕರ್ಕೊಂಡು ಹೋಗ್ತೇನೆ, ನೋಡಂತ್ರಿ. ಬನ್ನಿ, ಲಾಗ್ ಕಂಟಿನ್ಯೂ ಇರುತ್ತೆ ಫ್ರೆಂಡ್ಸ್. ಟೈಮ್ ಒಂದು 11 ಗಂಟೆ ಆಗಿದೆ, ಟೈಮ್ ಆಗಿದೆ. ಬೇಗ 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 ಹೋಗ್ಬೇಕು ಈಗ, ಇಲ್ಲ ಅಂತಂದ್ರೆ ಲೇಟ್ ಆಗಿಬಿಡುತ್ತೆ ಇಲ್ಲೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗ್ತೇನೆ ಅಲ್ಲಿಗೆ. ನೋಡಿ ಗೈಸ್, ಅಮ್ಮ ಎಲ್ಲದಕ್ಕೂ ಮ್ಯಾಚಿಂಗ್ ಮಾಡಕತ್ತಾರೆ. ಹೊಸ ಡ್ರೆಸ್ಸು, ಹೊಸ ಸ್ಲಿಪ್ಪರ್. ನೋಡಿ ಇಲ್ಲಿ ಫುಲ್ ಜೋರಲ್ಲಿದ್ದಾರೆ ಗೈಸ್. ಈಗ ಹಾಯ್ ಮಾಡು. ಇಲ್ಲಿ ಮುಂದೆ ನೋಡಿದ್ರೆ ಜಾಗನೇ ಇಲ್ಲ, ಖಾಲಿ ಆಗಿದೆ. ಇಲ್ಲಿ ಅಪ್ಪ ಅಮ್ಮ ಕೂತಿದ್ದಾರೆ. ಇಲ್ಲಿ ಇಲ್ಲ ನೋಡಿ, ನಾನು ನನ್ನ ತಂಗಿ ಕೂತಿದ್ದೀನಿ. ಇಲ್ಲಿ ನೋಡಿ ಅಪ್ಪ ಅಮ್ಮ ಕೂತಿದ್ದಾರೆ. ನೋಡಿದ್ರೆ ಮುಂದೆ ಏನು ಸೀಟ್ ಇಲ್ಲ, ಏನಿಲ್ಲ. ಒಂದು ಬ್ರೇಕ್ ಹಾಕಿದ್ರೆ ಇವಾಗ ಆಮೇಲೆ ಹೋಗುವಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡ್ತೀವಿ. ಈಗ ಮಾಸೂರು ಬನ್ನಿ ಗೈಸ್, ಈಗ ಮಾಸೂರು ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀವಿ ಗೈಸ್ ನಾವು. ಮಾಸೂರಿಂದ ಬಂದ್ವಿ ಫ್ರೆಂಡ್ಸ್. ಮಾಸೂರಿಂದ ಮತ್ತು ನಾವು ಶಿವಮೊಗ್ಗ ಕಡೆ ಹೋಗೋ ಬಸ್ ಹಿಡಿಬೇಕಾಗ್ತತಿ. ಹಾಗಾಗಿ ನೋಡಿ, ಶಿಕಾರಿಪುರ ಬಸ್ ಸ್ಟ್ಯಾಂಡ್ ಇದು. ನಾವು ಶಿವಮೊಗ್ಗದ ಕಡೆಗೆ ಹೊರಟೇವಲ್ಲ, ಸ್ವಲ್ಪ ಅಲ್ಲೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಂತ ಹೇಳಿ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ ಬಸ್ ಸ್ಟ್ಯಾಂಡು. ಹೀಗೆ ಹೋಗಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಒಂದು ತೇರು ಬರುತ್ತೆ. ಎಷ್ಟು ಬ್ಯೂಟಿಫುಲ್. ಹನುಮ ಜಯಂತಿ ಇತ್ತಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ತೇರು ನೋಡಿ ಎಷ್ಟು ಚೆನ್ನಾಗಿದೆ. ಮಾಸೂರಿಂದ ಸುರಗುಂಡಗೊಪ್ಪ ನಮಗೆ 1 ಅವರ್ ಜರ್ನಿ ಅಂತ ಹೇಳ್ಬೋದು. ಬೈಕಲ್ಲೇ ಹೋಗ್ಬೋದು. ನಾನು ಸ್ಕೂಟಿ ತೊಗೋತೀನಿ, ನಮ್ಮಂದ್ರೆ ಬೈಕ್ ತೊಗೋತೀನಿ ಅಂತ ಅಂದರು. ಬೇಡ, ಬಸ್ಸಿಗೆ ಹೋಗೋಣ್ರಿ, ಆರಾಮಾಗಿ ಹೋಗ್ತೀವಿ, ರಶ್ ಇರಲ್ಲ, ಹಾಗಾಗಿ ಅಂತ ಅಂದ್ವಿ. ಹುಡುಗ ಚಿನ್ನಿಕಟ್ಟಿಯಿಂದ ಸುರಗುಂಡಗೊಪ್ಪಕ್ಕೆ ನಡ್ಕೊಂತ ಹೊಂಟಿದ್ದೀವಿ. ಪಾಪ ಆಟೋ ಸಿಗುತ್ತೆ ಬರ್ರಿ ಅಂದರು. ಒಂದು ಆಟೋನೂ ಇಲ್ಲ. ಸೇವಾಲಾಲ್ ದರ್ಶನ ಮಾಡೋಕ್ಕೆ ಹೊಂಟಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಫೈನಲಿ ಬಿಸಿಲೊಳಗೆ ನಡ್ಕೊಂಡು ಹೋಗೋದು ಪರಿಸ್ಥಿತಿ ಬಂತು ನೋಡಿ ಗೈಸ್. ಮಿರಿಂಡಾ ಹುತ್ತುಗಳು ಮಾಡ್ತಾರೆ. ಇಲ್ಲಿ ನೋಡಿ, ಹೊಲದಲ್ಲಿ ಎಷ್ಟು ಹುತ್ತದವು ನಿಮಗೆ ಕಾಣ್ತತ ಇಲ್ಲಪ್ಪ ನೋಡಿ. ನೋಡಿ, ಇವತ್ತು ರೋಡೇ ನಮ್ದಾಗಿದೆ. ಇದು ಸುರಗುಂಡಗೊಪ್ಪ ಸೇವಾಲಾಲ್ ದರ್ಶನ ಪಡೆಯಕ್ಕೆ ಇವತ್ತು ರೋಡೇ ನಮ್ದಾಗಿದೆ. ಇಲ್ಲ ಇಲ್ಲಿ ಕಾಣಿಸ್ತಾವ ನೋಡಿ ಹುತ್ತುಗಳು ಎಷ್ಟು ನೋಡ್ರಿ. ಅಪ್ಪ ಪೂರ್ತಿ ಹೊಲ ಅದ ಐತಿ ನೋಡಿ. ಒಂದು ಹೊಲದಲ್ಲಿ ಫುಲ್ ಹುತ್ತುಗಳು ಅದಾವ. ನೋಡಿ ಗೈಸ್, ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಸುರಗುಂಡಗೊಪ್ಪ ದೇವ್ರ ದರ್ಶನ ಪಡೆಯೋಕೆ ಹೊಂಟಿದ್ದೀವಿ. ನಡ್ಕಂತ ಹೋಗೋದೇ ಒಂಥರ ಖುಷಿ ಅಲ್ವಾ? ಬನ್ನಿ, ಎಂಜಾಯ್ ಮಾಡೋಣ ಇವತ್ತಿನ ದಿನ. ಗಾಡಿ ನಿಲ್ಸಿದ್ವಿ ಗೈಸ್, ಗಾಡಿ ನಿಲ್ಲಿಸ್ಲಿಲ್ಲ. ಅಲ್ಲಿ ಫುಲ್ ತುಂಬಾಗಿತ್ತು. ಏನಾಗಲ್ಲ ಬಿಡಿ ಗೈಸ್, ದೇವ್ರ ದರ್ಶನ ಪಡೆಯೋಕೆ ಒಂದು ಸ್ವಲ್ಪ ನಡೆದ್ರೆ ಏನೂ ಆಗಲ್ಲ. ನಡ್ಕಂತ ಹೋದ್ರೆ ಏನಾದ್ರೂ ತಪ್ಪಾಗುತ್ತಾ? ದೇವರ ದರ್ಶನ ಪಡೆಯೋಕೆ ಏನು ದೇವ್ರು ಇದು ಮಾಡ್ತಾರಲ್ಲ, ಏನಾಗಲ್ಲ. ಜಾತ್ರೆ ಬಂದಿಲ್ರ? ಇಲ್ಲ, ಜಾತ್ರೆ ಬರೋದೇನು ಮತ್ತೆ ಇವ್ರ ಮಕ್ಕಳು ರಜೆ ಇದ್ದಿಲ್ಲಲ್ಲ, ಹಂಗಾಗಿ ಹೋಗ್ಬರ ನಡ್ರಿ. ಇವತ್ತು ಗುಡ್ ಫ್ರೈಡೆ ಬೇರೆನಾ, ಹೋಗ್ಬರ ನಡ್ರಿ. ಇಟ್ಸ್ ಫೈನಲಿ ಸುರಗುಂಡಗೊಪ್ಪಕ್ಕೆ ರೀಚ್ ಆಗಿದ್ದೀವಿ ನೋಡಿ ಗೈಸ್. ಸೆಲ್ಫಿ ಸರಿಯಾಗಿ ಸೆಲ್ಫಿ ಸರಿಯಾಗಲ್ಲ.
ಈಗ ಎಷ್ಟು ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ನೋಡಿ, ಪ್ರತಿ ಟೈಮ್ ಬರ್ತಿದ್ವಿ ಇಲ್ಲಿ, ಬಟ್ ಏನಂದರೆ ಜಾತ್ರೆಯಲ್ಲಿ ಬರೋಕ್ಕಾಗಲ್ಲ ಅಂಥೇಳಿ ರಜೆ ಇತ್ತಲ್ಲ, ಅದಕ್ಕಾಗಿ ಬಂದಿದ್ದೀವಿ. ನೋಡೋಣ, ಆದಷ್ಟು ಟ್ರೈ ಮಾಡೋಣ ಲಾಗ್ನ ಮಾಡೋಕ್ಕೆ, ಎಲ್ಲ ಪ್ಲೇಸ್ನ ತೋರಿಸ್ತೀವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನನ ಪಡ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡೋಣ. ಹೊಡಿತಿದ್ದಾಳೆ ಇವಳು. ಗೈಸ್ ಕಾಲಿಗಪ್ಪ ಅವನು ಒಂದು ಹೆಜ್ಜೆ ಇಟ್ಟಿಲ್ಲ, ಕಾಲೆಲ್ಲ ಸುಡ್ತಿದ್ದಾವೆ. ಕಾಲು ತುಂಬ ಸುಡುತ್ತೆ ಗೈಸ್. ಇಲ್ಲಿ ಇಷ್ಟ ದೇವ್ರ ಫೇಸ್ನ ತೋರಿಸಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಕಲಾಕೃತಿಗಳನ್ನು ಮುಟ್ಟಬೇಡಿ, ಇವು ಮಾಡಿದಾರಲ್ಲ ಆರ್ಟ್ ವರ್ಕ್ನ ಮುಟ್ಟಬೇಡಿ ಅಂತೇಳಿ ಹಾಕಿದ್ದಾರೆ ಬೋರ್ಡ್ನ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೇಚರ್ ಮಾತ್ರ ಸಖತ್ತಾಗಿದೆ ಗೈಸ್. ಆದರೆ ದೇವ್ರ ದರ್ಶನ ಪಡೆಯುವಾಗ ಒಂದು ಸ್ವಲ್ಪ ಮೆಟ್ಲ ಬಿಸಿಯಾಗಿತ್ತು, ಹತ್ತೋಕೆ ಒಂಥರ ಇದಾಯಿತು. ನೋಡಿ ಟ್ರೀಸ್ ಎಲ್ಲ ಹೇಗೆ ಬೆಳೆಸಿದ್ದಾರೆ ನೋಡಿ ಗೈಸ್. ತಂಗಿ ಪಪ್ಪ ಅಮ್ಮ ಹೋಗ್ತಿದ್ದಾರೆ ಮೇಲೆ. ನೋಡಿ ಟ್ರೀಸ್ ಎಲ್ಲ ಹೇಗೆ ಬೆಳೆಸಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ. ಪ್ಲೇಸ್ ಮಾತ್ರ ನೋಡೋಕೆ ಹಿಡ್ಕೊಂಡು ಸಾಲದು ಗೈಸ್. ಇಲ್ಲಿ ನೋಡಿ ಗೈಸ್, ಪ್ಲಾಂಟ್ಸ್ ಎಲ್ಲ ಎಷ್ಟೆಲ್ಲ ಬೆಳೆಸಿದ್ದಾರೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಜಾಸ್ತಿ ಟೈಮ್ಸ್ ಬಂದಿದ್ವಿ, ಬಟ್ ವ್ಲಾಗ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಇದು ಫಾರ್ ದಿ ಫಸ್ಟ್ ಟೈಮ್ ಸುರ್ಗೊಂಡ್ಗೊಪ್ಪಕ್ಕೆ ಬಂದಿರೋದು. ಟ್ರಿಪ್ಪು ಕೂಡ ಫಸ್ಟ್ ಟೈಮ್ ನಮ್ಮದು. ನಮ್ಮ 2 ಮಂತ್ಸ್ ರಜೆಯಲ್ಲಿ, ಈ ವರ್ಷದಲ್ಲಿ 2 ಮಂತ್ಸ್ ರಜೆಯಲ್ಲಿ ಫಸ್ಟ್ ಟ್ರಿಪ್ ಇದು. ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾರಲ್ಲ. ಇವಪ್ಪ ಇಲ್ಲೇ ಮೆಟ್ಲ ಜಾಸ್ತಿ ಇರೋದು, ಇಲ್ಲೇ ಜಾಸ್ತಿ ಕಾಲು ಸುಡೋದು, ಅಲ್ಲೇನು ಸುಡಲ್ಲ. ಇಲ್ಲಿ ನೋಡಿ ಜನ ಎಷ್ಟೆಲ್ಲ ಬಂದಿದ್ದಾರೆ. ಇಷ್ಟು ಸ್ಟೆಪ್ಸ್ನ ಹತ್ಬೇಕು ಇವಾಗ. ನೋಡಿ ಎಷ್ಟು ಸಖತ್ತಾಗಿದೆ. ಕುತ್ಕೊಳಕ್ಕಂತೇಳಿ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ. ಒನ್ ಟೈಮ್ ಬಂದು ರೆಸ್ಟ್ ತೊಗೊಂಡೋಗಿದ್ವಿ, ನಮ್ಮ ಅಂಗಡಿ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಕುತ್ಕೊಂಡು ಸ್ವಲ್ಪ ಬೇಗ ಹೋಗಿದ್ವಿ. ಆದರೆ ಈ ಸಲ ಲೇಟ್ ಆದರೂ ಅಡ್ಡಿಲ್ಲ, ವಿಡಿಯೋ ಮಾಡಿ ವ್ಲಾಗ್ನ ಮಾಡಿ ಚೆನ್ನಾಗಿ ಆರಾಮಾಗಿ ಹೋಗೋಣ ಅಂಥೇಳಿ. ನೋಡೋಣ, ಈ ದೇವ್ರದ್ದು ಫೇಸ್ ತೋರ್ಸೋಕೆ ಟ್ರೈ ಮಾಡ್ತೀನಿ. ಕಾಲು ತುಂಬ ಸುಡ್ತಾವೆ ಗೈಸ್. ಬಿಸಿಲು ಕಡಿಮೆ ಇದ್ದಾಗೆ ಬರಬೇಕು, ಆದರೆ ಎಷ್ಟಾದರೂ ಟ್ರೈ ಮಾಡಿದ್ರು ಮತ್ತೆ ಲೇಟೇ ಆಗೋದದು. ಇದು ಅಷ್ಟು ಜಾಸ್ತಿ ಕಾಲು ಸುಡಲ್ಲ, ಅಲ್ಲಿ ಟೈಲ್ಸ್ ಅಲ್ಲ ಅದು ತುಂಬಾ ಕಾಲು ಸುಡ್ತಾ. ಇಟ್ಸ್ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಜಗತ್ತ ಕಾಣಿಸುತ್ತೆ. ಸಖತ್ತಾಗಿದೆ ಅಲ್ಲ. ಗೈಸ್ ಊಟಕ್ಕೆ ಹೋಗುವ. ಇಲ್ಲಿ ನೋಡಿ, ಗೈಸ್ ಇಲ್ಲಿ ಮಾಲಾಧಾರಿಗಳು ಇಲ್ಲೇ ಮಾಲೆ ಹಾಕೋದು ದೇವ್ರಿಗೆ ಜಾತ್ರೆ ಇದ್ದಾಗೆ. ನಿಂತ್ಕೊಳ್ಳಿ ಈ ಕಡೆ.
ನೋಡಿ ಗೈಸ್ ಇಲ್ಲಿ ನೋಡಿ ಗೈಸ್ ಪ್ಲೇಸ್ ಎಷ್ಟು ಸಖತ್ತಾಗಿದೆ ಅಂತಂದರೆ ನೋಡೋಕೆ ಹಿಡ್ಕೊಂಡು ನಿಜವಾಗ್ಲೂ ಸಾಲ್ತಿಲ್ಲ. ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂತ ಕೇಳಬೇಡಿ. ಪ್ಲೇಸ್ ನೋಡೋಕೆ ಆ ಥರ ಇದೆ. ಒನ್ ಟೈಮ್ ಬಂದು ವಿಸಿಟ್ ಮಾಡಿ ಹೋಗ್ರಿ ಈ ಪ್ಲೇಸ್ನ. ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡೋಕೆ ಹಿಡ್ಕೊಂಡು ನಿಜವಾಗ್ಲೂ ಸಾಲಲ್ಲ. ಪದೇ ಪದೇ ಯಾಕೆ ಹೇಳ್ತೀನಿ ಅಂತ ಹೇಳಬೇಡಿ. ನಿಜವಾಗ್ಲೂ ಪ್ಲೇಸ್ ಚೆನ್ನಾಗಿದೆ, ಅದಕ್ಕೆ ಹೇಳ್ತಿದ್ದೀನಿ ನಾನು. ಇಲ್ಲಿ ನೋಡಿ ಸಪ್ತ ಮಾತೃಕೆಯರ ಪವಿತ್ರ ಕೊಳ. ಗೋಧಿ ಸಸಿ ಹಿಡ್ಕೊಂಡು ಬುಟ್ಟಿ ಎತ್ಕೊಂಡು ಗೈಸ್ ನಮ್ಮ ಜಾತಿಯಲ್ಲಿ ಫೇಮಸ್ ಗೈಸ್ ಅದು ಗೋಧಿ ಸಸಿ ಎತ್ಕೊಳೋದು. ಜಾತ್ರೆಯಲ್ಲಿ ಮಾತ್ರ ಅವೇ. ಜಾತ್ರೆ ಅಲ್ಲ, ಹಬ್ಬದಲ್ಲಿ ಅದು. ನಾವು ಜಾತ್ರೆ ಮಾಡಲ್ಲ. ಒಳಗಡೆ ಪ್ಲೇಸ್ ಏನಿಲ್ವಾ ಇಲ್ಲಿ? ಆ ಕಡೆ ಗೇಟ್ ಇಲ್ಲಿ ಓಪನ್ ಮಾಡಲ್ಲ. ಬರ್ರಿ ಈ ಕಡೆ ಓಪನ್ ಮಾಡಲ್ಲ ಪಪ್ಪ. ಬರ್ರಿ ರಿಯಲ್ ಅಲ್ಲ ಅದು. ನೋಡಿ ಗಾಯ್ಸ್ ಇಲ್ಲಿ ನನ್ನ ಕೈಯಲ್ಲಿ ಹಿಡ್ಕೋಬಾ ಅಂತ ಹೇಳಿ ನನ್ನ ತಂಗಿ ಕೊಟ್ಟು ಹೋಗಿದ್ದಾಳೆ ಆ ಕಡೆ. ಇಲ್ಲೆಲ್ಲ ಇದು ಇರ್ತಲ್ಲ ಗ್ರೌಂಡ್, ಅದು ತಂದ್ರೆ ಆಟ ಸಾಮಾನು ನೀವು. ಜಾತ್ರೆ ಇದ್ದಾಗೇನೋ ಅಲ್ಲಿ ಫಂಕ್ಷನ್ ಇರುತ್ತಂತೆ, ಹಾಲ್ ಅದೇ. ಇಲ್ಲಿ ಆ ಸಣ್ಣ ಹುಡುಗರೆಲ್ಲ ಕ್ರಿಕೆಟ್ ಮ್ಯಾಚ್ ಆಡ್ತಿದ್ರಲ್ಲ, ಎಲ್ಲೋಯ್ತದ್ದು? ಅಲ್ಲಿ ಒಳಗೆ ಹೋಗ್ಬೇಕು. ಅಯ್ಯೋ ತಗೊಂಡೋಗಿದ್ವಲ್ಲ ಏನ್ರಿ ಸ್ಟೇಡಿಯಂ ಅಲ್ರಿ, ಸಣ್ಣ ಮಕ್ಕಳು ಇದು ಮಾಡಿ ಕ್ರಿಕೆಟ್ ಆಡ್ತಿದ್ರಲ್ಲ ಆ ಪ್ಲೇಸ್ನ. ನಾವೀಗ ಪಾರ್ಕ್ಗೆ ಹೋಗ್ತಿದ್ದೀವಿ ಗೈಸ್. ಅಯ್ಯೋ ನೆನಪೇ ಇಲ್ಲ ಪಾರ್ಕ್. ಗೈಸ್ ಸ್ವಲ್ಪ ದಿನ ದಾಟಿ ಬಂದಿದ್ದೀವಲ್ಲ ಸುರ್ಗೊಂಡ್ಗೊಪ್ಪಕ್ಕೆ. ಪ್ಲೇಸ್ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತೇ ಆಗ್ತಿಲ್ಲ. ಇವಳು ನೋಡಿ ತಿನ್ನೋದು, ನೋಡಿ ಇಲ್ಲಿ ಜಲ್ಲಿ ತಿಂತಿದ್ದಾಳೆ. ಅಷ್ಟು ಇಷ್ಟ ಅಂತ ಅವಳಿಗೆ ಆ ಜಲ್ಲಿನ. ಒಬ್ರಿಗಾದ್ರೂ ಒಂದು ಮಾತು ಬೇಕೇನೋ ಇಲ್ಲ, ಅವಳಿಗೆ ಕೊಡ್ಸಿದ್ದೆ ಹೆಚ್ಚಾಗಿದೆ. ಈಗ ಅದನ್ನೇ ತಿಂತಿದ್ದಾಳೆ ಅವಳೊಬ್ಳೆ. ತಿನ್ಲಿ ಬಿಡಿ ಗೈಸ್. ಮಸ್ತ್ ಇರುತ್ತೆ. ಬನ್ನಿ ಗೈಸ್, ಅಲ್ಲಿ ನೋಡಿ ಗೈಸ್ ಜಾಗ್ಬುಂಡಿ ಅವೆಲ್ಲ ಇದೆ ಗೈಸ್. ಅಲ್ಲೂ ಹೋಗಿ ತೋರಿಸ್ತೀವಿ. ಆ್ಯಕ್ಚುಲಿ ಅನ್ಬೇಕಂದ್ರೆ ಇಲ್ಲಿ ಜಾಸ್ತಿ ಮರ ಬೆಳೆದಿರ್ಲಿಲ್ಲಪ್ಪ, ಇವಾಗೆಲ್ಲ ಬೆಳೆದ್ಬಿಟ್ಟಿದ್ದಾರೆ. ಗ್ರೀನರಿ ಚೆನ್ನಾಗಿದೆ. ಸುರ್ಗೊಂಡ್ಗೊಪ್ಪ ಫುಲ್ ಗ್ರೀನ್ ಗೈಸ್. ಬನ್ನಿ, ವೆಲ್ಕಮ್. ಯಾರು ವೆಲ್ಕಮ್ ಕೊಡೋರಿಲ್ಲ, ನಾವೇ ಕೊಟ್ಕೋಬೇಕು ವೆಲ್ಕಮ್ನ. ಪಪ್ಪ ಕುತ್ಕೊಬಿಟ್ರು. ಇವು ಹಾಡಿರ್ತಾವಲ್ಲ, ಹತ್ತೋಕೆ ಆಗಲ್ಲ, ಎಷ್ಟು ಹೆವಿ ಅನ್ಸುತ್ತೀವು. ಏನದು ಆರ್ಟ್ ವರ್ಕ್ ಮಾಡಿದ್ದಾರೆ ಅದನ್ನು ಗೈಸ್. ನಮ್ಮ ಸ್ಕೂಲಲ್ಲಿ ಟ್ರಿಪ್ ಇಟ್ಟಿದ್ರು ಅಣ್ಣ, ಆ ಥರ ಅದ್ದಂಗೆ ಆಗುತ್ತೆ. ಇಲ್ಲಿ ಹತ್ತೋಕ್ಕಾಗಲ್ಲ ಗೈಸ್, ತುಂಬ ಹೆವಿ. ಪಪ್ಪ ಸಾಕಾಯ್ತಂತ ಕುತ್ಕೊಂಡಿದ್ದಾರೆ, ಚಿಪ್ಸ್ ತಿಂತಿದ್ದಾರೆ ಪಪ್ಪ. ಇಲ್ಲಿ ನೋಡಿ, ನಾವು ಅಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ವಿ. ಇವಳು ಏನಂದು ಅಲ್ಲಿ ಸೇವಾಲಲ್ಲಿ ಪಂಚಾಯತಿ ಮಾತ್ರ ಅಲ್ಲೋ ಕುತ್ಕೊಳ್ಳೋಣ ನಡ್ರಿ ಅಂತ ಅಂದ್ಲು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ನೋಡಿ ಗೈಸ್ ಅವಾಗಿನ ಕಾಲದ ಮನೆ, ಏನೋ ಒಂಥರ ಫೀಲ್. ಹಳೆ ಲೈಫು, ಹಳ್ಳಿ ಲೈಫು ಅಂತಂದರೆ ಎಷ್ಟೋ ಇಷ್ಟ. ನನಗೆ ನಿಜವಾಗ್ಲೂ ಹಳ್ಳಿ ಲೈಫ್ ಅಂದರೆ ಭಾಳ ಇಷ್ಟ. ಅಲ್ಲಿ ನೋಡಿ, ಅಲ್ಲಿ ಇದ್ರ ಮೇಲೆ ನೋಡಿ, ಅಲ್ಲಿ ಏನಿದೆ ಏನೋ ಅಂತಾರಪ್ಪ ಅದಕ್ಕೆ. ನೋಡಿ ಗೈಸ್ ಇಲ್ಲಿ ಆದರೂ ಏನೋ ಅನ್ರಿ, ಅವಾಗಿನ ಕಾಲನೇ ತುಂಬ ಇಷ್ಟ. ಒಂಥರ ಖುಷಿ ಗೈಸ್ ಅವಾಗಿನ ಕಾಲ ನೋಡೋಕ್ಕೆ. ಇದೇ ಥರ ಇದಾ ಪಿಕ್ಚರ್ ನೋಡಿ ನಾನು ಅಂದಿದ್ದು. ನನಗೆ ಹಳೆ ಕಾಲ ಅಂದರೆ ತುಂಬ ಇಷ್ಟ ಅಂಥೇಳಿ. ಹಳ್ಳಿಲಿರ್ಬೇಕು ಅಂತಾನೆ ಒಂಥರ ಖುಷಿ ಗೈಸ್. ಇದು ನಮ್ಮ ಬಂಜಾರ ಡ್ರೆಸ್ ಗೈಸ್. ಅವೆಲ್ಲ ನೋಡಿ ಗೈಸ್, ಅವೆಲ್ಲ ಇಲ್ಲಿ ನೋಡಿ ಗೈಸ್, ಚೆನ್ನಾಗಿದೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ ಗೈಸ್. ಇಲ್ಲಿ ನೋಡಿ ಟೈಗರ್. ಇಲ್ಲಿ ಯಾವಾಗಲೂ ಇದು ಊಟಕ್ಕೆ ಇರ್ತಿತ್ತು, ಪ್ರಸಾದ ಇರ್ತಿತ್ತು. ಈ ಸರಿ ಏನೋ ಬಂದ್ ಮಾಡ್ಯಾರಂತ ಸಿಲಿಂಡರ್ ಪ್ರಾಬ್ಲಮ್. ನೋಡಿ ನಾವು ಅಲ್ಲಿಂದ ತಗೊಂಬಂದಿದ್ದು ಚಕ್ಲಿ ಕುರ್ಕುರಿ ಅವು ತಿಂತಾ ಇದ್ದೇವೆ. ಏನಾಗಲ್ಲ, ಒಂದು ಹೊತ್ತು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಮಾಡ್ಕೋತೇವೆ. ಪ್ಲೇಸ್ ಹೇಗಿದೆ ಹೇಳಿ ಎಲ್ಲರೂ ವಿಡಿಯೋ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಪ್ಲೀಸ್. ನಾನು
ಯಾರು ಕುತ್ಕೊಂಡು ಓದಿಲ್ಲ ಅಂದರೆ ನಾನು ಓದ್ತೀನಿ ಗೈಸ್ ನಿಮ್ಮ ಕಮೆಂಟ್ನ. ಇವಳಿಗೆ ತುಂಬ ಇಷ್ಟ ಗೈಸ್ ಕಮೆಂಟ್ ಮಾಡಿದ್ದು ಓದಬೇಕು ಅಂತಂದರೆ. ಅದು 1 ಸೆಕೆಂಡ್ ತಿನ್ನೋದು ಬಿಟ್ಟು ಹೇಳ್ತಾಳೆ ನೋಡಿ ಅವಳು. ನಾನು ಹೇಳಿಲ್ಲೇನು? ಅದಕ್ಕೆ ಆ ನಮ್ಮನೆ ತಿಂತಿದ್ದೆ ಬಿಡು. ತಿಂತಾ ಇದ್ದೇನೆ ನಾನು, ಮಾತಾಡ್ತೇನೆ ಕೇಳಿ. ಇಲ್ಲಿ ಬಂದು ಕುಂತೇವಲ್ಲ, ಹಳ್ಳಿ ಸ್ಟೈಲಲ್ಲಿ ನಾವು ಎಷ್ಟು ಗೊತ್ತಾ, ಒಂದು 90ರಲ್ಲಿ ನೋಡಿದಂತಹ ಆವಾಗಿನ ಕಾಲದಲ್ಲೇ 90s ಕಾಲದಲ್ಲಿ ಹಳ್ಳಿ ವಾತಾವರಣ ಈ ರೀತಿ ಇರ್ತಿತ್ತಲ್ಲ, ನಮಗೆ ಅಲ್ಲಿದ ಆ ಹಳೆ ನೆನಪುಗಳು ಇಲ್ಲಿ ಬಂತು ನಮಗೆ. ಚೆನ್ನಾಗಿದೆ, ಎದ್ದು ಹಾಕೋ ಮನ್ಸಾಗ್ತಾ ಇಲ್ಲ, ಏನೋ ನಮ್ಮೂರಿಗೆ ಬಂದೇವೇನೋ ಅನ್ನಿಸ್ತಾ ಇದೆ ನಮಗೆ. ಚೆನ್ನಾಗಿದೆ, ಚಕ್ಲಿ ಮಾತ್ರ ಭಾಳ ಚೆನ್ನಾಗಿದೆ ಗೈಸ್. ಅಲ್ಲಿ ತಲೆ ಮೇಲೆ ಇದು ಏನಂದ್ರೆ ಡಬ್ರಿ ಹೊತ್ಕೊಂಡಿದ್ದಾರಲ್ಲ, ಅದಕ್ಕೆ ಕೃತಿಕಾ ಸ್ಟೀಲ್ ಡಬ್ರಿ ಹೊತ್ಕೊಂಡಿದ್ದಾರೆ ನೋಡಲ್ಲಿ ಅಂತ ಅಂತಿದ್ದಾಳೆ. ಗೈಸ್ ಚಾಕ್ಲೇಟು ಕವರ್ ಓಪನ್ ಮಾಡ್ಕೊಂಡು ತಿಂತಿದ್ವಿ, ಇವಳು ಈ ಥರ ಕವರಲ್ಲಿ ಇಟ್ಕೊಂಡು ಚಾಕ್ಲೇಟ್ ತಿಂತಿದ್ದಾಳೆ. ನನಗೂ ನಮ್ಮ ಪಪ್ಪಾಗೂ ಇಬ್ಬರಿಗೂ ಸೇರಿಸಿ ಒಂದೇ ಸಲ ಅಂದ್ಬಿಟ್ರು ಗೈಸ್. ಇವ್ರದ್ದು ಇದೇ ಥರ ಡಿಗ್ರಿ ಅಂತ ಪಪ್ಪಾಗಂದ್ರು. ನಮಗೆ ನಾನು ಸುಮ್ಮನೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದ್ತಿದ್ಯಾ ಅಂತ ಅಂದ್ಲು. ಇವಳು ಇವಾಗಷ್ಟೇ ನೀಟಾಗಿ ತಿಂತಿರೋದು ನೋಡಿಬಿಟ್ರೆ ಅಯ್ಯಯ್ಯ ಇವಳಿಗಂತೂ ತಿರ್ಗಾ ನಾವೇ ವಾಪಸ್ ಬೈಬೇಕು ಆ ಥರ. ನಮ್ಮಮ್ಮಿ ನೋಡಿ ಇಲ್ಲಿ ಕವರ್ ತೆಗೋದು ಫಸ್ಟ್ ರ್ಯಾಂಕ್ ಸುಮಿತ್ರಾ ಅಂತ ಹೇಳ್ತಿದ್ದಾರೆ, ಅಂಥ ಸ್ಕೂಲಲ್ಲಿ ನಾವು ಕಲ್ತಿದ್ದೀವಿ ಅಂತೇಳಿ. ನಮಗೆ ನೀಟ್ನೆಸ್ ಕಲ್ಸಾರ ಫ್ರೆಂಡ್ಸ್, ಯಾಕೆ ಸುಳ್ಳು ಹೇಳ್ಬೇಕು ನೋಡಿ. ನಾವು ಗೈಸ್ ಎಲ್ಲ ಸ್ಕೂಲಲ್ಲೂ ನೀಟ್ನೆಸ್ ಕಲಿಸ್ತಾರೆ, ಬಟ್ ಚಾಕ್ಲೇಟ್ ತಿನ್ನಲ್ಲ ನಾವು. ಫನ್ ಆಗಿ ಹೇಳ್ತಾ ಇದ್ದೇವೆ, ಸೀರಿಯಸ್ ಆಗಿ ತಗೋಬೇಡಿ. ಇವಳು ಅಂತೂ ತಿನ್ನೋದ್ರ ಬಂದಾಗಿಂದ ತಿಂತಿದ್ದಾಳೆ. ಯಪ್ಪ ಹೊಟ್ಟೆ ಲಿಮಿಟ್ ಇಲ್ಲ. ಜಲ್ಲಿ ಯಾರು ತಿಂದ್ರು? ರೋಡಲ್ಲಿ ಬರುವಾಗ ಯಾರು ತಿಂದ್ರು? ರೋಡಲ್ಲಿ ಬರುವಾಗ ತಿಂದಿಲ್ಲ. ಚಿಪ್ಸ್ ಅಂತೆ, ಚಕ್ಲಿ ಅಂತೆ, ಸೊಮ್ ತಿನ್ನೋದೆ. ಓಕೆ ಬನ್ನಿ, ಇಲ್ಲಿ ಎಲ್ಲ ನಮ್ಮ ಹಿರಿಯರಿದ್ದಾರೆ, ತೋರಿಸ್ತೇನೆ ನೋಡಿ. ಎಲ್ಲ ಕೆಲಸ ಮಾಡ್ತಿದ್ದಾರೆ. ಬಾಯಿ ಆರಾಮ್ಸಿ, ಬಾಪು ಆರಾಮ್ಸಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ, ಇಲ್ಲಿ ನಮ್ಮ ಸೇವಾಲಾಲ್ ಮಹಾರಾಜ್ ಅವರು ಪಂಚಾಯಿತಿ ಮಾಡ್ತಿದ್ದಾರೆ ನೋಡಿ. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಏನು ಡ್ರೆಸ್ಸು ಫ್ರೆಂಡ್ಸ್, ಅವರವರೇ ಹೊಲ್ಕೋತಾರಲ್ಲ ಸೂಪರಾಗಿ. ಯಾವ ಕಾಸ್ಟ್ಯೂಮ್ ಡಿಸೈನ್ ಕೂಡ ಆ ರೀತಿ ಡಿಸೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಲಂಬಾಣಿಸ್ ಜನ ನೋಡಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ನೋಡಿ. ಈ ಪದ್ಧತಿ ಜನ್ಮಾಂತರ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ನೋಡಿ, ಅಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಅವ್ರು ನೋಡೋಕೆ 2 ಕಣ್ಣು ಸಾಲದಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ನೋಡಿ ತುಂಬ ಕಷ್ಟದಿಂದ ಬಂದಾರ ಆವಾಗಿನ ಜನ ಎಲ್ಲ ಫ್ರೆಂಡ್ಸ್. ಅವ್ರ ಕಷ್ಟದಿಂದ ಬಂದಾಗ ಇವಾಗ ನಾವು ಸ್ವಲ್ಪ ಸುಖ ಕಡಾತೆ ಅಂತಂದ್ರೆ ತಪ್ಪೇ ಇಲ್ಲ ನೋಡಿ. ಅವಾಗೆಲ್ಲ ಏನು ಗೊತ್ತಾ, ಜನ ಹಾಳು ಈ ಹಿರಿಯರು ಅನ್ನೋದು ಸುಳ್ಳಲ್ಲ. ಮೊದಲು ಅವಮಾನ ನಂತರ ಸನ್ಮಾನ ಅಂತಾರಲ್ಲ, ಈಗ ನೋಡಿ ನಮ್ಮ ಜನಕ್ಕೆ ಎಷ್ಟು ಸನ್ಮಾನ ಮಾಡ್ತಾರೆ ಅಂತಂದ್ರೆ ಭಾಳ ಖುಷಿ ಆಗ್ತತಿ. ಆವಾಗೆಲ್ಲ ನಮಗೆ ಗೊತ್ತಿದ್ದಂಗೆ ನಾವು ಚಿಕ್ಕವರಿದ್ವಲ್ಲ, ನಮ್ಮ ಅಜ್ಜಿಯವ್ರ ಜೊತೆಗೆಲ್ಲ ಕಟ್ಗೆ ತರಕಂತ ಹೋಗ್ತಿದ್ವಲ್ಲ, ಕಟ್ಗೆ ಮಾರಿ ಜೀವನ ಮಾಡ್ಬೇಕಾಗಿತ್ತು ಭಾಳ ಚಿಕ್ಕವರಿದ್ದಾಗ. ಅವಾಗೆಲ್ಲ ಭಾಳ ಹಂಗಿಸ್ತಿದ್ರು. ಹೆಂಗಂತಂದ್ರೆ ನಮ್ಮ ಡ್ರೆಸ್ ನೋಡೇ ಒಂಥರ ಆಡ್ಕೊಳ್ಳೋರು. ಈಗಂತೂ ನಮ್ಗೆ ಭಾಳ ಖುಷಿ ಆಗ್ತತಿ. ಅವರು ಹೊಗಳ್ತಾರೆ ಈಗ. ಭಾಯಗಡ ನಿಮ್ಗೆ ಕಾಣಿಸುತ್ತಾ ನೋಡಿ, ಭಾಯಗಡ ಫುಲ್ಲು ತೋರಿಸ್ತೇನೆ ನೋಡಿ. ನೋಡಿ ಇಲ್ಲಿ ನನ್ನ ಮಕ್ಕಳು ಅಮ್ಮ ಇಲ್ಲೊಂದು ವಿಡಿಯೋ ಮಾಡ್ಕೊ ಅಂತ ಇದ್ರು, ಮಾಡ್ಕೊಂಡೇನೆ. ನನ್ನ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಯಾವ್ಯಾವ ಸಂಧ್ಯಾಗ ಅಷ್ಟು ಬರ್ತಾರೋ ಗೊತ್ತಾಗೋದೇ ಇಲ್ಲ. ಬರಲ್ಲ, ಒಳಗೆ ಹೋಗೋಣ ಬರ್ರಿಲ್ಲ. ಅಲ್ಲಿ ಟಿಕೆಟ್ ಐತೆ ನೋಡ್ರಿ, ಟಿಕೆಟ್. ನಾನು ಟಿಕೆಟ್ ಅವ್ರಿಲ್ಲ ಹೋಗೋಣ ಬರ್ರಿ ಅಂತ ನಾತಿದ್ದೆ. ಬರ್ರಿ ಒಳಗಡೆ ಹೋಗೋಣ ಬನ್ನಿ. ಏನ ಎಂಥದ ಕೊಳ ಅಂತಾರಲ್ರಿ ಇದಕ್ಕೆ, ಮಾತೃಕೇರ ಕೊಳ. ಬನ್ನಿ ಒಳಗಡೆ ಹೋಗೋಣ. ಬನ್ನಿ, ಇಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೇನೆ ನಿಮಗೆ. ನಮ್ಮ ಫ್ರೆಂಡ್ಸ್ ಕ್ರಿಕೆಟ್ ಆಡ್ತಿದ್ದಾರೆ ನೋಡಿ, ಬೆಳಗ್ಗೆನೆ ನೆನ್ಸಿದೆ ನಮ್ಮ ಇಲ್ಲಿ ಸಚಿನು, ವಿರಾಟ್ ಕೊಹ್ಲಿ ಎಲ್ಲರೂ ಇದ್ದಾರೆ ಗೈಸ್. ನೋಡಿ ನಮ್ಮ ಇಂಡಿಯನ್ ಟೀಮ್ ಇಲ್ಲೇ ಇದೆ ಅಂತಲೇ ಹೇಳ್ಬೋದು ನಾವು. ನೋಡಿ
ಬೆಳಗ್ಗೆನೆ ಅಂದೆ ಎಲ್ಲ ನಮ್ಮ ಫ್ರೆಂಡ್ಸ್ ಹೋಗ್ಬಿಟ್ಟಿದಾರಲ್ಲ ಅಂತೇಳಿ ನಾನು ಬೆಳಗ್ಗೆ ಯೋಚನೆ ಮಾಡಿದೆ. ಇಲ್ಲಿ ನಿಂತಿದ್ದಾರೆ, ಇಲ್ಲಿ ಬಂದು ಇದನ್ನ ನೋಡ್ಲಿಲ್ಲ ಅಂತಂದ್ರೆ ತುಂಬಾ ಮಿಸ್ ಮಾಡ್ಕೋತೇವೆ. ಇಬ್ರು ಜನ ಬ್ಯಾಟಿಂಗ್ ಮಾಡಕ್ಕೆ. ಈ ಕಡೆಯಿಂದ ವಿರಾಟ್ ಕೊಹ್ಲಿ, ಆ ಕಡೆಯಿಂದ ಸಚಿನ್ ತೆಂಡೂಲ್ಕರ್. ಈಗ ಸದ್ಯ ಸಚಿನ್ ನಮ್ಮ ಫೇವ್ರೇಟ್ ಇಲ್ಲ, ರೋಹಿತ್ ಶರ್ಮಾ. ಇಲ್ಲ ನೋಡಿ ಎಷ್ಟು ಚೆಂದ ನಿಂತ್ಕೊಂಡಿದ್ದಾನೆ ಅವನು. ಗೈಸ್ ಉಳ್ದವರೆಲ್ಲ ನಮ್ಮ ಕೃಣಾಲ್ ಪಾಂಡ್ಯ, ಬೇರೆ ಎಲ್ಲ ಟೀಮ್ನವರು ಒಬ್ಬೊಬ್ರು ಇದಾರೆ ಇದರಲ್ಲಿ. ಬಾಲ್ ಕ್ಯಾಚ್ ಹಿಡಿದಾರೆ ನೋಡಿ ಗೈಸ್, ಇವ್ರು ಎಷ್ಟು ಮೋಸ ಆಡ್ತಿದ್ದಾರೆ. ಅಲ್ಲಿ ನೋಡಿ ಅಲ್ಲಿ ಅಂಪೈರ್ ಅಲ್ಲ, ಅದು ಕ್ಯಾಚ್ ಹಿಡಿದ್ರೆ ಅದು ಬಾಲ್ ಅಲ್ಲ, ಇದ್ರದ್ದು ಇದು ಬೆಣ್ಣೆ ಉಂಡೆ ಹಿಡ್ಕೊಂಡಂಗೆ ಆಗೈತೆ. ಒಂದು ನಿಮಿಷ ನೋಡಿ ಗೈಸ್, ಇವರು ಕ್ಯಾಚ್ ಹಿಡಿದಿದ್ದಾರೆ, ಅಲ್ಲಿ 6 ಅಂತ ಕೈ ತೋರಿಸಿದ್ದಾರೆ. ಅಲ್ಲಿ ನೋಡಿ ಇಲ್ಲಿ ಅಂಪೈರ್ ವಿಕೆಟ್ ಅಂತ ಇದ್ದಿದ್ದಾರೆ. ಅಲ್ಲಿ ನೋಡಿ ಬಲ್ಲೆ ಬಲ್ಲೆ. ಒಂದ್ ನಿಮಿಷ ಕ್ಯಾಚ್ ಹಿಡ್ದಾನೆ ಅಂತೇಳಿ ಇಲ್ಲಿ ನೋಡಿ ಅಮ್ಮ ಇಲ್ಲಿ ತೋರ್ಸು. ಎಲ್ಲ ನಾಟೌಟಪ್ಪ, ನಾಟೌಟ್. ಒಂದ್ ನಿಮಿಷ, ಇವ್ನ್ ಕ್ಯಾಚ್ ಹಿಡಿದಿದ್ದಾನೆ, ಇವ್ನ್ ಟೀಮ್ ಗೆದ್ದಕ್ಕೆ ಇದು ಮಾಡ್ತಿದ್ದೆ, ಅವ್ನ್ ಕೈ ಎತ್ತಿದ್ದಾನೆ, ಅಂಪೈರ್ ವಿಕೆಟ್. ಅಲ್ಲಿ ನೋಡಿ ತಲೆ ಮೇಲೆ ಕೂದ್ಲನೇ ಇಲ್ಲ, ತಲೆ ಮೇಲೆ. ಓ ನಮ್ ಟೀಮ್ ಹೋಯ್ತಲ್ಲ ಅಂತ ಹೇಳಿ ಅವನಿಗೆ ಬೇಜಾರಾತು. ಎಲ್ಲ ಇಲ್ಲಿ ನೋಡಿ ಹುತ್ತ ಇದೆ, ಇಲ್ಲೊಂದು ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಹುತ್ತ 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 ಜಿಂಕೆ. ಓ ಜಿಂಕ ಗೈಸ್, ಒಂದು ರೀಲ್ ಟ್ರೆಂಡಿಂಗ್ ಆಗಿದೆ ನೋಡಿರಲ್ವಾ? ಜಿಂಕೆ. ಇಲ್ಲೊಂದು ಹೊಳ ಇದೆ ಗೈಸ್. ಹೊಳ ಎಂತ ಹೊಳ ಅಮ್ಮ? ಹೊಳ 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 ಅಂತ ಹೊಳ ಅಲ್ಲ, ಹೊಳ 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 ಹೋ ಅಂತ ಬರ್ದಿದ್ರು ಅಲ್ಲಿ. ಹೊಳ ಅಲ್ಲ, ಕೊಳ ಅದು. ಹೊಳ ಅಂತ ಬರ್ದಿದ್ರು ಅಲ್ಲಿ. ಏನ್ ಮಾತಾಡ್ತೀಯ? ಅಮ್ಮ ಇಲ್ಲಿ ಗೇಟ್ ಹಾಕ್ಯಾರ, ಅಲ್ಲಿ ಗೇಟ್ ಓಪನ್ ಮಾಡ ಬಿಟ್ಟಿ. ಅವ್ರು ಯಾಕೆ ಹಂಗೆ ಮಾಡಿರ್ತಾರ ಅಂತಂದ್ರೆ ಅಲ್ಲಿ ಟಿಕೆಟ್ ಇರ್ತತಲ್ಲ, ಮತ್ತು ಟಿಕೆಟ್ ತೊಗೊಂಡು ಬರಲೇಬೇಕು ನಾವು. ಹೌದಾ? ಇದು ಇಷ್ಟಕ್ಕೆ ಟಿಕೆಟ್, ಇದಕ್ಕಿಷ್ಟು ಟಿಕೆಟ್ ಬಿಟ್ರೆ ಅದು ಆ ಕಡೆ ಎಲ್ಲ ಏನು ಟಿಕೆಟ್ ಇಲ್ಲ. ಹಂಗಾಗಿ ಬಿಡ, ಅವರು ಏನಾದ್ರು ಒಂದು ಮಾಡ್ಕೋತಾರಲ್ಲ, ದುಡ್ಕೊಳ್ಳಿ. ಕೊಳ ಇಲ್ಲಿ ಯಾವುದು ಪ್ಲೇಸ್ ಇಲ್ಲ ಪಪ್ಪ. ಅದೆಷ್ಟು ಚೆನ್ನಾಗೈತೆ ನೋಡಿ. ಏನಿಲ್ಲ, ಇಲ್ಲಿ ಕೆಳಗಡೆ ಕೊಳ ಇದೆ ಗೈಸ್, ಕೊಳ. ಅವಾಗ ಗಾಡಿ ಇರ್ತಿತ್ತು, ಗಾಡಿ ಮೇಲೆ ಬರ್ತಿದ್ವಿ. ಈಗ ಅದು ಗಾಡಿ ಕೆಟ್ಟತ್ತಂತ, ಹಂಗಾಗಿ ನೋಡ್ಕೊತ ಬಂದೆ ನಾವು. ಹಾಂ, ಅದು ಚೆನ್ನಾಗಿತ್ತು ಗಾಡಿ ಅದು. ಸ್ವಿಮ್ಮಿಂಗ್ ಪೂಲ್ ಕೃತಿಕ ನಡ್ರಿ ನಡ್ರಿ. ಬ್ಯಾಲೆನ್ಸ್ ತಪ್ಪಿರಿ ಅಣ್ಣ. ಗೈಸ್, ಇದು ಕೊಳ ಅಂತ ಹೇಳಿ, ಈ ಕೊಳ ಇದು ಮಳೆಗಾಲ ಬಂದಾಗ ಮಾತ್ರ ತುಂಬಿಸ್ತಾರೆ ಅವರು, ಇಲ್ಲ ನೀರು ಬಿಡಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಮಾತೆಯರು ಇರ್ತಾರೆ. ಬನ್ನಿ ತೋರಿಸ್ತೇನೆ ನಿಮಗೆ ಒಳಗಡೆ. ಯಾವಾಗ ಮಾಡ್ಯಾರ್ರಿ ಹೊಸ್ದಾಗಿ? ನಡ್ರಿ ಒಳಗೆ ಹೋಗೋಣ ನಡ್ರಿ. ಸ್ವಲ್ಪ ಚೇಂಜ್ ಆಗೈತಲ್ಲ, ಈ ಕಡೆನೂ ಚೇಂಜ್ ಆಗೈತಿ. ಒಳಗಡೆ ಹೋಗೋಣ ಬನ್ನಿ. ಹ್ಞೂ ರೀ ಮೇಡಮರ, ಹೌದು. ಥ್ಯಾಂಕ್ಸ್ ರೀ. ಇದು ಐತ್ರೆ, ಮೊಬೈಲ್ ಐತ್ರೆ, ಗೋರ್ಮೆಂಟ್ ಇದೆ. ಅಲ್ಲ ನೀವು ಗೋರ್ಮೆಂಟ್, ಅದಕ್ಕೆ ಕೇಳಿದ್ದ. ನಾವು ಗೋರ್ಮೆಂಟಿನೇ. ಸೂಪರ್ ಆಗಿ ಕಾಣ್ತಾ ಇದ್ರಿ ನೀವು. ಫೋನ್ ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬ ಚೆನ್ನಾಗಿದೆ. ಇಲ್ಲ ಆಕ್ಚುಲಿ ನಾವು ಸ್ಲಿಪ್ಪರ್ ಬಿಟ್ಟು ಬರ್ತಿದ್ವಿ ತಾನೆ. ಇಲ್ಲಪ್ಪ, ಇಲ್ಲಿ ಸ್ಲಿಪ್ಪರ್ ಎಲ್ಲ ಬಿಡ್ತಿದ್ದಿಲ್ಲ. ಅಲ್ಲೂ ಅಯ್ಯಪ್ಪ ಕಾಲು ಸುಡ್ತಾವ. ನಿಜ ಸ್ಲಿಪ್ಪರ್ ಬಿಟ್ಟು ಒನ್ ಟೈಮ್ ಸ್ಲಿಪ್ಪರ್ ಬಿಟ್ಟು ಇಲ್ಲ ಇಲ್ಲ ಇಲ್ಲ, ದೇವಸ್ಥಾನ ಇದೆ, ಇದು ಸಖತ್ತಾಗಿ ಮಾತೆಯರು ನೋಡಿ. ನಮಗೆ ಇಷ್ಟ ಆಗೈತೆ ಪ್ಲೇಸ್. ಹ್ಞೂ ನೋಡಿ, ವಿಘ್ನ ವಿನಾಶಕ. ದರ್ಶನ ಪಡ್ಕೊಳ್ರಿ ಎಲ್ಲರೂ. ಸರಿ ಇಲ್ಲೇ ಇಲ್ಲಿ ನೋಡ್ರಿ.
ಬನ್ನಿ ತೋರಿಸ್ತೇನೆ ನಿಮಗೂ ಕೂಡ. ನೋಡಿ ಗೈಸ್, ಮಾತೆಯರು ಲುಕ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ತುಳಜಾ ಭವಾನಿ. ನೆಕ್ಸ್ಟ್ ಅಳಲಿ ಭವಾನಿ. ಕಂಕಾಳಿ ಭವಾನಿ. ಕಂಕಾಳಿ ಭವಾನಿ. ಕಂಕಾಳಿ ಭವಾನಿ, ಕಂಕಾಳಿ ದೇವಿಯವರ ಈ ಜಿಲ್ಲೆಯ ಮಾತ್ರಾಲ್ ಭವಾನಿ. ಇಂದ್ರಾಣಿ. ಇದು ಚಾಮುಂಡಿ. ಹಾವ ಸಂಡೂರು. ಬ್ರಹ್ಮಿಣಿ. ಬ್ರಹ್ಮಿಣಿ. ನೋಡಿ ವ್ಯೂ ಹೀಗಿದೆ. ಈ ಒಳಗಡೆ ಬಂದ್ರೆ ಇದು ಫುಲ್ ಗ್ಲಾಸಿಂದ ಮಾಡಿರ್ತಾರೆ ಅವರು. ತೋರಿಸ್ತೇನೆ ಇಲ್ಲಿ ನಿಮಗೆ. ಫುಲ್ ಗ್ಲಾಸ್ ಇದು ಕವರ್ ಮಾಡಿರ್ತಾರೆ ಅವರು. ನೋಡಿ ಇಲ್ಲಿ ಕೊಳ ಎಲ್ಲ ಕಾಣಿಸ್ತೇವೆ ನೋಡಿ ನಿಮಗೆ. ಕೊಳ ಎಲ್ಲ ಹಾಂ ಕಾಣಿಸುತ್ತೆ ನೋಡಿ ಇವಾಗ. ನೋಡಿ ಇಲ್ಲಿ ಗೈಸ್, ನೀರಂದ್ರೆ ಅಲ್ಲಿಂದ ನೀರು ಬಿಡ್ತಾರೆ, ಪೈಪ್ ಇಟ್ಟಿದಾರಲ್ಲ. ಹಾಂ, ಅಮ್ಮ ಏನು ಸುಡ್ತಿದೆ ಇದು. ಅಂದರೆ ಇದು ಮಳೆಗಾಲಕ್ಕೆ ಬರೋದು ಬಿಟ್ಟು ಅವ್ರು ಬಿಡಲ್ಲ. ಮಳೆಗಾಲಕ್ಕೆ ಬಂದು ಸ್ಟಾಕ್ ಆಗ್ತದೆ. ಸೀದಾ ಸೂರ್ಯ ಕಿರಣಗಳು ಸ್ಟೀಲ್ ಮೇಲೆ ಬೀಳ್ತಿದೆ, ಅದಕ್ಕೆ ಬಿಸಿ ಆಗಿದೆ. ನೋಡಿ ವ್ಯೂ ಈ ರೀತಿ ಇದೆ. ನಾವು ಈಗ ನಿಂತಿರೋದು ಇದ್ರ ಮೇಲೆ, ಕೊಳದ ಮೇಲೆ ಅಲ್ಲ. ಶೆಕಿ ಅಂದ್ರೆ ಶೆಕಿ. ಬನ್ನಿ ನೋಡ್ರಿ ಮಗಳು ನೋಡಿ ಎಷ್ಟು ಬೇವ್ದು ಯಾವ ರೀತಿ ಆಗಿದ್ದಾಳೆ ಅಂತ ಹೇಳಿ. ಇಲ್ಲೆಲ್ಲ ತೆಲುಗು ಅನ್ಬಾರ್ದು ಟಿ. ಚೆನ್ನಾಗಿರುತ್ತೆಲ್ಲ ನೋಡೋಕ್ಕೆಲ್ಲ ಪ್ಲೇಸ್ ನೋಡಿ. ಗ್ಯಾಸ್ ಬಿಸಿಲು ತುಂಬ ಇದೆ ಅದಕ್ಕೆ. ಬಿಸಿಲು ಮಾತ್ರ ಭಾಳ. ಬರ್ರಿ ಹೋಗಣ್ರಿ. ನೋಡಿ ಈ ರೀತಿ ಕಾಣಿಸುತ್ತೆ ಹೊರಗಡೆ ಬಂದರೆ. ಅಮ್ಮ ಇದು ತೋರಿಸು. ತೋರಿಸಿದೆ ನಾನಲ್ಲಿ. ನಾನು ತಲೆ ಬಾಚ್ಕೋಬೇಕು, ತಲೆ ಫುಲ್ ಹರಡ್ಬಿಟ್ಟಿದೆ. ನೀರು ನಿಂತತ್ತಲ್ಲ ಆ ರೀತಿ ಆಗಿರ್ತದೆ. ಇದರಲ್ಲಿ ಮೀನು ಬಿಡ್ತಿದ್ರು. ಮೀನು? ಹ್ಞೂ, ಮೀನು ಇಟ್ಟಿದ್ವಿ ಇದ್ರಾಗ. ಅಮ್ಮ ನಾವು ಹೋದ ಟೈಮ್ ಬಂದಾಗ ಗ್ಲಾಸ್ ಇಟ್ಟು ಕೆಳಗಡೆ. ಹ್ಞೂ, ಇಲ್ಲಿಂದ ತೋರಿಸ್ತೇನೆ ಇಲ್ಲಿ ನಿಮಗೆ. ನೋಡಿ ಇಲ್ಲಿಂದ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಸೂಪರ್ ಆಗಿದೆ ಅಲ್ಲ. ನೋಡಿ ತೋರಿಸ್ತೇನೆ ಇಲ್ಲಿ ನಿಮಗೆ ದೇವಸ್ಥಾನಗಳ. ಅಲ್ಲಿ ನೋಡಿ ದೇವಸ್ಥಾನ ಎಲ್ಲ ಕಾಣಿಸುತ್ತೆ. ಯಾರಿಗೆ ಕಳಿಸ್ತೀನಿ ಅಂತ ಹೇಳ್ತಾರಲ್ಲ ಅವರು. ಯಾರು? ID ಕಾರ್ಡ್ ಬರ್ತಾರೆ ಪಪ್ಪ ಏನು ಬರ್ತಿರ್ತಾರ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಸುಮ್ಮನೆ ಅವ್ರ ಕೆಲಸ ಇದ್ದಾಗ. ಜಯಂತಿ ಈಗ ಬರಬೇಕು ಈಗ ಹೋಗ್ಬೇಕಂತ ಏನಿಲ್ಲಲ್ಲ. ಜಯಂತಿ ಆತಲ್ಲ. ನಮ್ಮ ಮನೆಯವರು RP ಇದ್ರಲ್ಲ ಅವರು ಇಲ್ಲಿ ಇದು ಸೇವಾಲಾಲ್ ಜಯಂತಿ ಇದ್ದಾಗ ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಅವರು ಮಾಡಿಸ್ತಿದ್ರು. ಅಂದ್ರೆ ಹೆಂಗೆ ನಿಂತಿದ್ದು ಮೇಂಟೈನ್ ಮಾಡೋದು ಜನರಿಗೆ ಆ ರೀತಿ ಕೆಲಸ ಕೊಡ್ತಿದ್ರು. ಈ ಎರಡು ವರ್ಷ ಆಯ್ತು. ಈಗ 2 ವರ್ಷದಿಂದ ಇಲ್ಲ ಗೈಸ್, ಸರ್ಕಾರದವರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಮುಂದೆ ಏನಾದರೂ ಬಂದ್ರೆ ಮತ್ತು ಅವರು ಜಾಯ್ನ್ ಆಗ್ತಾರೆ ಅದರಲ್ಲಿ. ನಮಗೆ ನಿಜವಾಗ್ಲೂ ಅದರಿಂದ ಒಂದು ಭಾಳ ಹೆಲ್ಪ್ ಆಗೈತೆ ಅಂತಲೇ ಹೇಳ್ಬೋದು. ಕಷ್ಟ ಕಾಲದಲ್ಲಿ ಆ ದುಡ್ಡು ಬಂದಿದ್ದು. ನನ್ನ ಮಗಳು ಇವತ್ತು ಲಗೇಜ್ ಎತ್ಕೊಂಡು ನೋಡಿ ಸಾಕಾಯ್ತು ಗಾಯ್ಸ್. ಇವಳಿಗೆ ಎಲ್ಲದೂ ಸಾಕಾಗ್ತತಿ. ಇವಳಿಗೆ ಮನೆಗೆ ಹೋಗಿ ಮಕ್ಕೋಬೇಕು. ಬರೋಬೇಕಾದ್ರೆ ಒಂದು ಗ್ರೂಪು ಬರೋಕೆ ಹೇಳೋರು ಇವಳೆ. ಸುಸ್ತಾದ್ರೆ ನಾವು ಎತ್ಕೊಂಡು ಹೋಗ್ಬೇಕು ಅಷ್ಟೇ ಇವಳಿಗೆ. ಇವಾಗ ನೋಡಿ ತುಂಬ ಖುಷಿ ಆಯ್ತು ನಮಗಂತೂ. ಸಮ್ಮರ್ ವೆಕೇಶನ್ಗೆ ಬಂದಿದ್ದು ಖುಷಿ ಆಯ್ತು. ಮಕ್ಕಳಿಗೂ ಒಂದು ಸ್ವಲ್ಪ ಚೇಂಜ್ ಸಿಕ್ತು. ನನ್ನ ಮಕ್ಕಳಿಗೆ ಮನೆಯಲ್ಲೇ ಇದ್ದಿದ್ದು ಬೋರ್ ಆಗ್ತಾ ಇತ್ತು. ಅಮ್ಮ ಹೋಗೋಣ ಅಂತ. 5 ದಿನ ರಜೆ ತುಂಬಾ ಸಾಕಾಯ್ತು ಮನೇಲಿ ಇದ್ದು. ರಜೆ ಯಾವಾಗ ಬರ್ತೈತೆ ಅಂತಿದ್ರು ಮಕ್ಕಳು. ಆಗಲೇ 5 ದಿವಸಕ್ಕೆ ಸಾಕಾಯ್ತು ಅವರಿಗೆ. ಹೆಂಗ್ ತೆಗಿಬೇಕು? 1.5 ತಿಂಗಳ ಗಾಯ್ಸಿನ.
ಅಯ್ಯೋ 1.5 ತಿಂಗಳ 5 ದಿನ ಹೋದ್ರೆ 1.5 ಉಳಿಯುತ್ತೆ 2.5 ತಿಂಗಳಲ್ಲಿ 2.5